ಟೆಂಡರ್ ಬಗ್ಗೆ ಸ್ವಾಗತ ಮಾಡಿದ್ದಾರೆ ಕುಮಾರಸ್ವಾಮಿ ತನಿಖೆ ಮಾಡಲಿ ಅಂತ. ನೋಡಪ್ಪ, ಇದು ನನ್ನ ವಶದಲ್ಲಿ ಇಲ್ಲ. ಈಗ ಏನಿದ್ರು ಈಗ ತನಿಖಾಧಿಕಾರಿಗಳು. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ಬಿಜೆಪಿ? ಅಶೋಕನ್ ನುಂಚ್ಕೊಳ್ಳೋದಲ್ಲ, ವಿಜಯನ್ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟ್ ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನ್ ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು ಅವ್ರ ಪಾರ್ಟಿದು ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? What is the position of the BJP on this issue? That is very much important. Congress party will win hands down more than the number of seats in Southern Karnataka. Northern Karnataka will win hands down. That is my feeling, and I have seen lot of support. Yesterday we had travelled in the Northern Karnataka. Today also I am in Ballari for 2-3 segments. Myself and CM we are attending. It is very good. I think we will create break the earlier numbers, whatever has been in the parliament seats earlier in Karnataka this time. ನೋಡಪ್ಪ, ನಾನು ಆ ಪ್ರಜಾರದು ಸರ್ಕಾರ ನೋಡ್ಕೊಳ್ತಾರೆ, ಅಂದ್ರೆ ಅಧಿಕಾರಿಗಳು ನೋಡ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ನೋಡ್ಕೊಳ್ತಾರೆ. ನೀವು ನನ್ ಕೇಳೋದ್ ಬದಲು ನೀವು ಬಿಜೆಪಿ ನಾಯಕರನ್ನ ಕೇಳಬೇಕು. ಶೆಟ್ಟರ್ ಕೇಳಿ ನೋಡಿ, ನಮ್ಮ MP ಅಂಗಡಿ ಮೇಡಮ್ ಕೇಳಿ ನೋಡಿ, ಬೇರೆಯವರೆಲ್ಲ ಕೇಳಿ ನೋಡಿ. ಈ ಭಾಗದಲ್ಲಿ ಇದ್ದೀರಲ್ಲ ನೀವೆಲ್ಲ, ಯಾರು ಬಿಜೆಪಿ ನಾಯಕರುಗಳಿದ್ದಾರೆ ಅವ್ರನ್ನ ಕೇಳಿ, ನಿಮ್ದೇನು ಪರಿಸ್ಥಿತಿ, ನಿಮ್ದೇನು ಸ್ಟ್ಯಾಂಡ್ ಏನು ಅಂತ. ಈಗ ನಾನು ನೋಡ್ತಾ ಇದ್ದೆ, ಪಾಪ JDS MLA ಯಾರೋ ಒಂದೇನೋ ಕಾಗದ ಬರೆದಿದ್ದಾನೆ ಅಂತೇಳಿ ನಮ್ಗೆ ಟಿವಿಲಿ ತೋರಿಸ್ತಾ ಇದ್ರು. ಈ ಜಸ್ಟ್ ಕಾಫಿ ಕುಡಿಯೋ ಬಗ್ಗೆ ನೋಡ್ತಾ ಇದೆ. ಅವ್ರ ಪಾರ್ಟಿನ ಅವ್ರ ಕೇಳ್ಕೊಳ್ಳಿ, ಬಿಜೆಪಿ ಅಲೈನ್ಸ್ ಸ್ಟ್ಯಾಂಡ್ ಏನು, ವಾಟ್ ಈಸ್ ದಟ್ ಅನ್ನೋದು ನಮ್ಗೆ ಬೇಕಷ್ಟೇ. ಮಂಗಳಸೂತ್ರದ ಬಗ್ಗೆ ಮಾತಾಡಿದ್ದಾರೆ.